ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯ ಗ್ರಾಮದ ಶ್ರೀ ಕ್ಷೇತ್ರ ದೇವರನಾಡು ಶ್ರೀ ಗುಡ್ಡದ ಗಾಯತ್ರಿ ದೇವಿ ಸನ್ನಿಧಾನದಲ್ಲಿ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಗಾಯತ್ರಿ ದೇವಿಯ ಆರಾಧಕ ಶ್ರೀ ಸುರೇಶ್ ಗುರೂಜಿರವರ ನೇತೃತ್ವದಲ್ಲಿ ಗಣಪತಿ ಹಬ್ಬದ ಪ್ರಯುಕ್ತ ಮೊದಲನೇ ವರ್ಷದ ಗಣೇಶೋತ್ಸವದಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲಾಯಿತು. ಸಮಾರೋಪ ಸಮಾರಂಭದಲ್ಲಿ ಗಣೇಶ ಮೂರ್ತಿಯ ತಯಾರಕ ಶಿಲ್ಪಿ ಉಮಾಶಂಕರ್ ಅವರಿಗೆ ಬೆಳ್ಳಿ ಲೋಟ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಂಥ ಭಕ್ತರುಗಳು ಗಾಯತ್ರಿ ದೇವಿ ಹಾಗೂ ಗಣೇಶ ಮೂರ್ತಿಯ ದರ್ಶನ ಪಡೆದು ಪುನೀತರಾದರು.
ಸುರೇಶ್ ಅವರು ನಮಸ್ತೆ. ನಮಸ್ತೆ. ಇವತ್ತು ಮಾಗಡಿ ತಾಲೂಕಿನ ಕೆಬ್ಬೆಪಾಳ್ಯದಲ್ಲಿರ್ತಕ್ಕಂಥ ಗುಡ್ಡದ ಗಾಯತ್ರಿ ದೇವಾಲಯದಲ್ಲಿ ಗಣೇಶ ಮೂರ್ತಿಯನ್ನು ಪೂಜೆ ಮಾಡಿದ್ದಾರೆ ಗಣೇಶ ಹಬ್ಬಕ್ಕೋಸ್ಕರ ಮಾಡಿ. ಇವತ್ತು ಅದು ಶಿಲ್ಪಿಗಳಾಗಿರ್ತಕ್ಕಂಥ ಉಮಾಶಂಕರ್ ಅವರಿಗೆ ತಾವು ಸನ್ಮಾನ ಮಾಡಿದ್ದಾರೆ ಗುಡ್ಡದ ಗಾಯತ್ರಿ ಕ್ಷೇತ್ರದಲ್ಲಿ. ಅದ್ರ ಬಗ್ಗೆ ಮಾತಾಡಿ ಸರ್. ಏನಿಲ್ಲ, ಇಲ್ಲಿ ತುಂಬ ವರ್ಷದಿಂದ ಹುಡುಗರಿಗೆ ಆಸೆ ಇತ್ತು ಗಣಪತಿ ಇಡಬೇಕು ಅಂತ. ಇವತ್ತು ಪ್ರಪ್ರಥಮ ಬಾರಿಗೆ ಒಂದು 3 ಅಡಿ ಗಣಪತಿನ ಇಟ್ಟು ಮಾಡಿದರೆ ಅದಕ್ಕೆ ಮುಖ್ಯವಾಗಿ ಶಿಲ್ಪಿಗಳೇ ಕಾರಣ. ಅವರು ಒಂದು ಪ್ರೋತ್ಸಾಹ ಮತ್ತು ಅವ್ರ ಸಹಕಾರದಿಂದ ನಾವು ಇವತ್ತು ಈ ಗಣಪತಿ ಇಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ನಮ್ಮ ಕೈಲಾದಂಥ ಒಂದು ಶಿಲ್ಪಿಗಳನ್ನ ಪ್ರೋತ್ಸಾಹಿಸಬೇಕು ಅನ್ನೋ ಕಾರಣವಾಗಿ ಇವತ್ತು ಈ ತಾಯಿ ಸನ್ನಿಧಿಲಿ ಅವ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಇವತ್ತೊಂದು ಸಣ್ಣ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಮತ್ತು ಇದೇ ಥರ ಪ್ರತಿ ವರ್ಷ ಈ ಊರಿನ ಎಲ್ಲರೂ ಸೇರಿ ಗಣಪತಿ ಕಾರ್ಯಕ್ರಮನ ಮುಂದುವರ್ಸ್ಕೊಂಡು ಹೋಗಬೇಕು ಅಂತ ನನ್ನ ಕಳಕಳಿಯ ಮನವಿ. ಈ ಕ್ಷೇತ್ರದ ಮಹಿಮೆ ಏನು? ಈ ಕ್ಷೇತ್ರದಲ್ಲಿ ನಾವೇನು ಅಂದ್ಕೊಂಡಲ್ಲೇ ಇದ್ದರೂ ಆ ಕೆಲಸ ಆಯ್ತದೆ, ಅದು ಮುಖ್ಯ. ಮತ್ತು ಇಲ್ಲಿ ಯಾವುದೇ ಥರ ಗಿಮಿಕಾಲಿ ಮತ್ತೊಂದಿರಲ್ಲ. ಅವ್ರು ಬಂದು ಏನೇ ಕೇಳ್ಕೊಂಡ್ರು ಅವ್ರವ್ರಿಗೆ ಅನುಕೂಲ ಆಗುತ್ತೆ. ನಾವು ಅಂದ್ಕೊಂಡಲೇ ಆಗ್ತಕ್ಕಂಥ ಕಾರ್ಯ ಈ ಕ್ಷೇತ್ರದಲ್ಲಿ ನಡೀತದೆ. ನೋಡಿ, ನಾವು ಗಣೇಶನ ಇಕ್ಬೇಕು ಅಂತ ಮನಸ್ಸಲ್ಲೂ ಇರಲಿಲ್ಲ, ಅವರೇ ಕರ್ಕೊಂಬಂದ್ರೆ ಇಕ್ಕಿಸ್ಕೊಂಡು ಪೂಜೆ ತೊಗೊಳ್ತಾವ್ರೆ. ಮತ್ತು ಹಂಗೆ ಒಂದೊಂದೇ ಮೆಟ್ಲು ಅಭಿವೃದ್ಧಿ ಆಯ್ತಾ ಹೋಗ್ತಾ ಇದೆ. ಮುಂದೆ ಇದು ದೊಡ್ಡ ಮಟ್ಟಿಗೆ ಬೆಳೆದು ಇಲ್ಲಿ ಸಾವಿರಾರು ಜನಕ್ಕೆ ಅನುಕೂಲ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಅದ್ರಾಗೂ ಅಮ್ಮನವರ ಅನುಗ್ರಹ ಈ ಜಾಗದಲ್ಲಿ ಒಂದು ದೊಡ್ಡದಾಗ ಒಂದು ಕ್ಷೇತ್ರ ಮಾಡಬೇಕು, ಒಂದು ಗುಡಿ ಮಾಡಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀವಿ. ನನ್ನ ಜೀವನ ಕೊನೆ ಆಸೆನೂ ಅದೇನೆ, ಮೊದಲನೇ ಆಸೆನೂ ಅದೇನೆ. ಅದೊಂದು ನೆರವೇರಿಸ್ಬಿಟ್ರೆ ಸಾಕು, ಮಿಕ್ಕಿದೆಲ್ಲ ಎಲ್ಲ ಇರ್ತಾರೆ, ನೋಡ್ಕೊತಾರೆ ಅಂತ ನನ್ನ ಆಸೆ. ಭಕ್ತಾದಿಗಳಿಗೆ ಏನು ಹೇಳ್ತಾರೆ, ಇಷ್ಟಪಡ್ತೀರಾ? ಭಕ್ತಾದಿಗಳಿಗೆ ಅಮ್ಮನವ್ರ ಹತ್ರ ನೀವೇನೇನೇ ಕೇಳ್ಕೊಳ್ಳಿ, ಅನುಕೂಲ ಆಯ್ತದೆ. ಆ ತಾಯಿ ನಿಮ್ಮನ್ನು ಕೈ ಹಿಡಿತಾಳೆ, ಒಳ್ಳೇದು ಮಾಡ್ಕೊಡ್ತಾಳೆ. ಆ ತಾಯಿ ನಂಬಿ ಅಷ್ಟೇ. ನಮ್ದವ್ರನ್ನ ಯಾರನ್ನೂ ಕೈ ಬಿಟ್ಟಿಲ್ಲ ಅಮ್ಮ. ಮತ್ತೆ ಎಲ್ಲೋ ಇದ್ದವ್ರು ಇಲ್ಲಿ ಬಂದಿಲ್ಲಿ ಕೂತ್ಕೋಬೇಕಾದ್ರೆ ಅವ್ರು ಇಚ್ಛೆ ಇಲ್ದಲೇ ಆಗಲ್ಲ. ಈ ಒಂದು ಕ್ಷೇತ್ರದಲ್ಲಿ ಪ್ರಪ್ರಥಮ ಬಾರಿಗೆ ಇಟ್ಟಿರ್ತಕ್ಕಂಥ ಗಣಪತಿಗೆ ನಾಮಕರಣ ಮಹೋತ್ಸವ ಅಂತ ಇಟ್ಕೊಂಡವರು ಹುಡುಗರು. ಇವತ್ತಿನಿಂದ ಈ ಜಾಗದಲ್ಲಿ ಇರ್ತಕ್ಕಂಥ ಗಣಪತಿಗೆ ಹೆಸರು ಗುಡ್ಡದ ಗಣಪತಿ ಎಂದ ನಾಮಕರಣ ಅಂತ ಮಾಡ್ತಾ ಇದ್ದೀವಿ. ಸದ್ಭಕ್ತಾದಿಗಳೆಲ್ಲರೂ ಸ್ವಾಮಿಗೆ ಹೆಸರು ಹೇಳಿ ಗುಡ್ಡದ ಗಣಪತಿ ಕಿ ಜೈ, ಗುಡ್ಡದ ಗಣಪತಿ ಕಿ ಜೈ, ಗುಡ್ಡದ ಗಣಪತಿ ಕಿ ಜೈ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.